ಈ ಜೋಡಿಯ ಬಗ್ಗೆ ಒಬ್ಬ ಜ್ಯೋತಿಷಿ ಭವಿಷ್ಯವನ್ನ ನುಡಿದಿದ್ರು. ಹಾಗಾದ್ರೆ ಅಜಯ್ ರಾವ್ಗೆ ಜ್ಯೋತಿಷಿಗಳು ಹೇಳಿದ್ದೇನು ಗೊತ್ತಾ? ಮದುವೆಯಾದ ಮುಹೂರ್ತ ಸರಿ ಇಲ್ಲ ಎಂದಿದ್ದ ಜ್ಯೋತಿಷಿ ಅಜಯ್ ರಾವ್ ಸ್ವಪ್ನ ಮದುವೆಯಾಗಿದ್ದೇ ತಪ್ಪು ಮುಹೂರ್ತದಲ್ಲಿ, ಮದುವೆಯಾದ ಬಳಿಕ ಸಮಸ್ಯೆ ಆಗುತ್ತೆ ಅಂತ ಜ್ಯೋತಿಷಿ ಅವರು ಭವಿಷ್ಯವನ್ನ ನುಡಿದಿದ್ರು. ಈಗ ಮುರಿದು ಬಿದ್ದಿದೆ ಅಜಯ್ ರಾವ್ ದಾಂಪತ್ಯ ಜೀವನ. ಮದುವೆ ವಿಚಾರದ ಭವಿಷ್ಯದ ಬಗ್ಗೆ ನಟ ಹೇಳಿಕೊಂಡಿದ್ರು. ಈ ಬಗ್ಗೆ ಸ್ವತಃ ಅಜಯ್ ರಾವ್ ಹೇಳಿಕೊಂಡಿದ್ರು. ನನ್ನ ಪ್ರೊಡಕ್ಷನ್ನ ಕೃಷ್ಣಲೀಲಾ ಸಿನಿಮಾ ಮುಹೂರ್ತ ಕೂಡ ಸರಿ ಇರಲಿಲ್ಲ. ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತದಲ್ಲಿ ಅನ್ನೋದೇ ನಮಗೆ ಗೊತ್ತಿಲ್ಲ. ತಮ್ಮ ವೈಯಕ್ತಿಕ ಮತ್ತು ಸಿನಿಮಾ ಜೀವನದ ಬಗ್ಗೆ ನಟ ಅಜಯ್ ರಾವ್ ಈ ಹಿಂದೆ ಒಂದು ಸಂದರ್ಭದಲ್ಲಿ ಅವರು ಮಾತನಾಡಿದ್ರು. ಕೀರ್ತಿ ಪಾಟೀಲ್, ಜ್ಯೋತಿಷಿಗಳು ಅವರ ಮದುವೆಯ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಏನ್ ಹೇಳಿದ್ರು ಜ್ಯೋತಿಷಿಗಳು? ಈ ಹಿಂದೆ ಒಂದಷ್ಟು ಸಂದರ್ಶನ ಇರಬಹುದು, ಅದರಲ್ಲೂ ಸಹ ಅಜಯ್ ರಾವ್ ಅವರು ತಮ್ಮ ಮದುವೆ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿರುವಂಥದ್ದು. ಏನಂತ ಹೇಳಿದ್ರೆ, ನಾನು ಮದುವೆ ಆದಂತಹ ಒಂದು ಮುಹೂರ್ತ ಸರಿ ಇರಲಿಲ್ಲ. ಜೊತೆಗೆ ಯುದ್ಧಕಾಂಡ ಸಿನಿಮಾ ಪ್ರಮೋಷನ್ ವಿಚಾರದಲ್ಲೂ ಸಹ ಈ ಮಾತನ್ನ ಅವರು ತುಂಬಾ ಸಲ ಹೇಳ್ಕೊಂಡಿರುವಂಥದ್ದು. ನನ್ನ ಮದುವೆ ಒಂದು ಮುಹೂರ್ತ ಏನಿತ್ತು ಅದು ಸರಿಯಾದ ಸಂದರ್ಭದಲ್ಲಿ ಇರಬಹುದು, ಸರಿಯಾದ ಸಮಯದಲ್ಲಿ ನಿಗದಿಯಾದಂತಹ ಸಮಯದಲ್ಲಿ ನಾನು ಮದುವೆ ಆಗಿಲ್ಲ, ಅಚಾನಕ್ಕಾಗಿ ಆತುರದಲ್ಲಿ ನನ್ನ ಮದುವೆ ಆಯಿತು ಅನ್ನುವಂಥದ್ದು. ಜೊತೆಗೆ ಯುದ್ಧಕಾಂಡ ಸಿನಿಮಾ ಮುಹೂರ್ತ ಕೂಡ ಸೆಟ್ ಏರಿರೋ ಒಂದು ರಾಂಗ್ ಟೈಮ್ ಅಲ್ಲಿ, ಹೀಗಾಗಿ ನನ್ನ ಸಿನಿಮಾ ಸೋಲು ಕಂಡಿದೆ ಅನ್ನುವಂತ ಮಾತನ್ನ ಅವರು ಇಂಡೈರೆಕ್ಟ್ ಆಗಿ ಹೇಳಿರುವಂತದ್ದು. ಅದರಲ್ಲೂ ಸಹ ಜ್ಯೋತಿಷ್ಯರು ತುಂಬಾ ಕ್ಲೀನ್ ಆಗಿ ಒಂದು ಮಾತನ್ನ ಹೇಳಿರುತ್ತೆ, ನೀವು ಮದುವೆ ಆಗಿ 1 ವರ್ಷ ಕೂಡ ಜೊತೆಗೆ ಇರೋದಿಲ್ಲ ಅನ್ನುವಂತಹ ಮಾತು ಹೇಳಿರುವಂತಹ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ನಿಜಕ್ಕೂ ಇದು ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತಹ ಸುದ್ದಿನೇ ಹೌದು. ಯಾಕಂತ ಹೇಳಿದ್ರೆ ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಅಲ್ಲಿ ಹೇಳುವಂತಹ ಜ್ಯೋತಿಷ್ಯರು ಒಂದು ಹೇಳಿಕೆ ಮೇಲೆ ಈಗಾಗಲೇ ಸಮಂತ ಇರ್ಬೋದು, ಅವರ ಒಂದು ವಿಚ್ಛೇದನ ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು. ಇದಾದ್ಮೇಲೆ ಇದೀಗ ಅಜಯ್ ರಾವ್ ಅವರ ವಿಚಾರದಲ್ಲೂ ಸಹ ಯಾರು ಜ್ಯೋತಿಷರೊಬ್ಬರು ಹೇಳಿರುವಂತಹ ಮಾತು ವೈರಲ್ ಆಗ್ತಿರುವಂತದ್ದು. ಅದರಲ್ಲೂ ಸಹ ನಿಜ ಆಗಿದೆಯಾ ಅನ್ನುವಂತ ಒಂದು ಮಾತು ಕೂಡ. ಅಜಯ್ ರಾವ್ ಅವರು ಯಾವ ರೀತಿ ಇದನ್ನ ಮುಂದಿನ ದಿನಗಳಲ್ಲಿ ರಿಯಾಕ್ಟ್ ಮಾಡ್ತಾರೆ, ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವಂತದ್ದು ಇರಬಹುದು, ಜೊತೆಗೆ ಡೊಮ್ಯಾಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು ಸ್ವಪ್ನ ಅವರು ಕೇಸ್ ಅದನ್ನ ಅರ್ಜಿ ಕೊಟ್ಟಿರುವಂತದ್ದು. ಈ ಹಿಂದೆ ಯಾಕೆ ಈ ಮಾತನ್ನ ಅವರು ಹೇಳಲಿಲ್ಲ, ಜೊತೆಗೆ ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಸ್ವಪ್ನ ಅವರು ಕೂಡ ಇದ್ರ ಬಗ್ಗೆ ಎಲ್ಲೂ ಸಹ ಒಂದಷ್ಟು ಸುಳಿವು ಕೂಡ ಅವರು ಬಿಟ್ಟುಕೊಡ್ಲಿಲ್ಲ. ರಾಮ್, ಈ ಬಗ್ಗೆ ಬಹಳಷ್ಟು ಸುದ್ದಿ ಓಡಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅಜಯ್ ರಾವ್ ಅವರು ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಇದುವರೆಗೂ ನೀವೇನಾದರೂ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರಾ ಕೀರ್ತಿ ಪಾಟೀಲ್? ಅಜಯ್ ರಾವ್ ಅವರು ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಮಾತಾಡುವಂತಹ ಸ್ಥಿತಿನಲ್ಲಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಅವ್ರಿಗೂ ಸಹ ಈಗ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟನೆ ಬೇಕು ಅನ್ನೋ ರೀತಿಯಲ್ಲಿ ಅವರ ಸೆಲೆಬ್ರಿಟೀಸ್ ಇರಬಹುದು, ಜೊತೆಗೆ ಆತ್ಮೀಯರು ಅನ್ನೋಂತಹ ಒಂದಷ್ಟು ಗೆಳೆಯರು ಇರ್ತಾರೆ, ಅವರು ಕೂಡ ಕರೆ ಮಾಡಿ ಕೇಳ್ತಾ ಇರ್ತಾರೆ ಈ ಸುದ್ದಿ ನಿಜಾನ ಬರ್ತಿರೋವಂಥದ್ದು ಅಂತ. ಹಾಗಾಗಿ ಅಜಯ್ ರಾವ್ ಅವರು ಮಾತಾಡುವಂತಹ ಪರಿಸ್ಥಿತಿನಲ್ಲಿ ಸದ್ಯಕ್ಕೆ ಇಲ್ಲ. ಆದರೆ ಅವ್ರು ಹೇಳಿರೋಂಥ ಒಂದು ಹೇಳಿಕೆ, ನನಗೂ ಈ ವಿಚಾರ ಗೊತ್ತಿಲ್ಲ, ನನ್ನ ಹೆಂಡತಿ ಕೋರ್ಟ್ಗೆ ಹೋಗಿದ್ದಾರೆ, ಏನು ನಾನು ನೋಡ್ತೀನಿ ಇರಿ, ಇಲ್ಲೇ ಮನೆಯಲ್ಲೇ ಇದ್ದಾರೆ, ಕೇಳ್ತೀನಿ ಅನ್ನೋಂಥ ಮಾತನ್ನ ಅವ್ರು ಹೇಳಿರೋವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.